ಈಗಾಗಲೇ ಬಹಳಷ್ಟು ಜನ ಸುದೀರ್ಘವಾಗಿ ಮಾತನಾಡಿದರು. ಈ ಜಿಲ್ಲೆಯ 77 ವರ್ಷದ ನಂತರ ನಿಮಗೆ ಒಂದು ಸವಾಲು ಎದುರಾಗಿದೆ. ಈ ಸವಾಲನ್ನ ಸುಮ್ಮನೆ ಎಲ್ಲರಿಗೂ ಸವಾಲು ಸಿಗಲ್ಲ. ಎಲ್ಲರಿಗೂ ಇಂಥ ಒಂದು ಸನ್ನಿವೇಶ ಎದುರಾದಾಗ ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡ್ತಕ್ಕಂಥ, ಎದುರಿಸ್ತಕ್ಕಂಥ, ನಿರ್ಧಾರ ಮಾಡ್ತಕ್ಕಂಥ ಶಕ್ತಿ ಮಂಡ್ಯ ಜಿಲ್ಲೆಯ ಎಲ್ಲ ವರ್ಗದ ಜನರಿಗಿದೆ ಅನ್ನೋದು ಈ ದೇಶದ ರಾಜಕಾರಣದಲ್ಲಿ ಅನೇಕ ಸಂದರ್ಭದಲ್ಲಿ ನೀವೆಲ್ಲರೂ ಸಹ ನಿರೂಪಣೆ ಮಾಡಿದ್ದೀರ. ಅನೇಕ ಸಂದರ್ಭದಲ್ಲಿ ನಮ್ಮ ಏನು ಇವರೆಲ್ಲ ಒಕ್ಕಲಿಗ ಸಮಾಜ ಅಂತ ಅನೇಕರು ಹೇಳ್ತಾರೆ. ಬಹುಶಃ ಅವರಿಗೆ ಬೇಡ ಅಂದರೆ ಒಕ್ಕಲಿಗರು ಅವರು ಬೇರೆ ವರ್ಗ ನೋಡಲ್ಲ. ಸಾಹುಕಾರ ಚೆನ್ನೈನವರು ಅವತ್ತು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಇದೇ ಜಿಲ್ಲೆಯ ಒಕ್ಕಲಿಗರನ್ನೇ ಸೋಲಿಸ್ತಿದ್ರು. SM ಕೃಷ್ಣ ಅವ್ರನ್ನ ಸೋಲಿಸಿ ಶಂಕರೇಗೌಡನ ಗೆಲ್ಲಿಸಿದ್ರು. ಈ ರೀತಿ ಶಂಕರೇಗೌಡನ ಸೋಲಿಸ್ತವರು ಇದೇ ಜಿಲ್ಲೆ, ಮಾದೇಗೌಡರು ಸೋಲಿಸ್ತವರು ಇದೆ. ಏನು ಸೋಲಿಸೋದು ಗೆಲ್ಲಿಸೋದು ಈ ಜಿಲ್ಲೆಯ ಜನರಿಗೆ ಏನು ಹೊಸದೇನಲ್ಲ. ಅವರು ನಿರ್ಧಾರ ಮಾಡಿದ್ರೆ, ಅವರು ತೀರ್ಮಾನ ಮಾಡಿದ್ರೆ ಯಾವುದೇ ಹಿಂದೆ ಮುಂದೆ ನೋಡೋ ಪ್ರಶ್ನೆ ಇಲ್ಲ. ಅಳಿಮಯ, ಮಗಳು, ಸೋದರ ಮಾವ, ಅಣ್ತಮ್ಮ ಅನ್ನೋ ನೋಡೋ ಪ್ರಶ್ನೆ ಇಲ್ಲ. ನಮ್ಮ ಜಿಲ್ಲೆ ಹಿತ, ನಮ್ಮ ಜಿಲ್ಲೆಯ ಅಭಿವೃದ್ಧಿ, ಜಿಲ್ಲೆಯ ಸ್ವಾಭಿಮಾನ ವಿಚಾರ ಬಂದಾಗ ನಿರ್ಧಾರವನ್ನು ದುಡ್ಡು ನೋಡಲ್ಲ, ದೊಡ್ಡಸ್ಕರು ನೋಡಲ್ಲ, ಜಾತಿನೂ ನೋಡಲ್ಲ, ನಿರ್ಧಾರ ತಗೊಂಡು. ಇವತ್ತು ಯಾಕೆ ಜನತಾದಳ BJPನ ಗೆಲ್ಲಿಸಬೇಕು, ಯಾಕೆ ಕಾಂಗ್ರೆಸ್ ಗೆಲ್ಲಿಸಬೇಕು ಅನ್ನೋದನ್ನು ಬಹಳ ಮುಖ್ಯ. ಇಲ್ಲಿ ಜಾತಿ ಮುಖ್ಯ ಅಲ್ಲ. ಸಿದ್ದರಾಮಯ್ಯನವರು ಜಾತಿ ಲೀಡರ್ ಅಲ್ಲ. ಸಿದ್ದರಾಮಯ್ಯನವರು ಎಲ್ಲ ವರ್ಗದ ನಾಯಕ, ಒಬ್ಬ ಜಾತ್ಯತೀತ ನಾಯಕ. ಹೌದು, ನೀವು ಪ್ರೀತಿ ಮಾಡೋದು ನಿಮ್ಮ ಹಕ್ಕು. ನಮ್ಮ ಸಮಾಜದವರೊಬ್ಬ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಟೆಂಡರ್ಗೆ ಬೆಳೆದ್ರಲ್ಲ ಅನ್ನೋ ಪ್ರೀತಿ ಮಾಡೋದು ನಿಮ್ಮ ಹಕ್ಕು, ನಿಮ್ಮ ಪ್ರೀತಿ. ಅವರು ಯಾವತ್ತೂ ಒಂದು ಸಮಾಜಕ್ಕೆ ಸೀಮಿತವಾದಂಥ ಕೆಲಸ ಮಾಡಲಿಲ್ಲ. ಇವತ್ತು ಸಾಲ ಮನ್ನಾ ಮಾಡಿದರೆ ಯಾವುದೋ ಒಂದು ಅಷ್ಟು ಊರಿಗೆ 10 ಜನಕ್ಕೆ ಸಿಗ್ತಿತ್ತು. ಈ 2,000 ರೂಪಾಯಿ ಕೊಟ್ಟದ್ದು ಪ್ರತಿ ಊರಿನ 199 ಮನೆಗಳಿಗೆ 5 ವರ್ಷಕ್ಕೆ 1,24,00,000 ರೂಪಾಯಿ ಸಿಗುತ್ತೆ. ಸಾಲ ಮನ್ನಾ 25,000 ಮಾಡ್ತಿದ್ರ, 50,000 ಮಾಡ್ತಿದ್ರ, 1,00,000 ಮಾಡ್ತಿದ್ರ? ಅದಕ್ಕಿಂತ ಯಾರು ಜಾಸ್ತಿ ಮಾಡಿಲ್ಲ ಇಲ್ಲಿವರೆಗೆ ಇತಿಹಾಸದಲ್ಲಿ. ಒಂದು ಊರಿಗೆ 4 ಜನ, 5 ಜನ, 10 ಜನ, 100 ಮನೆ ಇದ್ರೆ 100 ಮನೆಗೂ 1,20,000 ರೂಪಾಯಿ 5 ವರ್ಷಕ್ಕೆ ಸಿಗುತ್ತೆ. 5 ವರ್ಷ ಸತತವಾಗಿ 10 kg ಅಕ್ಕಿ ಪ್ರತಿ ಒಬ್ಬರಿಗೆ, 5 ವರ್ಷ ಸತತವಾಗಿ ಕರೆಂಟ್ ಫ್ರೀ, 5 ವರ್ಷ ಮಹಿಳೆಯರಿಗೆ ಎಲ್ಲೋದರೂ ಬಸ್ ಚಾರ್ಜ್ ಇಲ್ಲ. ಈ ಕಾರ್ಯಕ್ರಮ, ಈ ಗ್ಯಾರಂಟಿ ಪ್ರಪಂಚದ ರಾಷ್ಟ್ರದ ಸ್ವತಂತ್ರ ನಂತರ ಯಾವುದೇ ಸರ್ಕಾರ, ಯಾವುದೇ ರಾಜ್ಯದಲ್ಲಿ ಮಾಡಿಲ್ಲ. ಇದನ್ನ ಕೊಡಬಾರ್ದು, ಕೊಟ್ಟು ತಪ್ಪು, ಇದರಿಂದ ಸರಿ ಇಲ್ಲ ಅಂತ ವಾದ ಮಾಡೋರು ಯಾರು? ಜನತಾದಳದವರು, BJPಯವರು. ಇದಕ್ಕೆ ಓಟ್ ಕೊಡ್ಬೇಕು ಅವರಿಗೆ. ನಿಮ್ಮ ಮನೆಗೆ 5,000 ರೂಪಾಯಿ ತಗೋತಾ ಇದ್ರಲ್ಲ ತಿಂಗಳಿಗೆ, ಅದನ್ನ ನಿಲ್ಲಿಸಿ ಅಂತ ಹೇಳುವಂತ BJPಗೆ ಜನತಾದಳಕ್ಕೆ ಓಟ್ ಕೊಡ್ಬೇಕಾ? ಅವ್ರು ಹೇಳಿದ್ರು, ಕಳೆದ 10 ತಿಂಗಳಲ್ಲಿ ಅಸೆಂಬ್ಲಿ ಚರ್ಚೆ ಮಾಡಿದ್ರು, ಮಾಧ್ಯಮದ ಮೂಲಕ ಮಾಡಿದ್ರು, ಟೀಕೆ ಮಾಡಿದ್ರು, ಮೋದಿ ಅವ್ರ ಕೈಯಲ್ಲಿ ಹೇಳಿಸಿದ್ರು. ಎಲ್ಲ ಆದಮೇಲೆ ಈ ಗ್ಯಾರಂಟಿಯನ್ನ ನಿಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋರು. ಈ 5 ಗ್ಯಾರಂಟಿ ನಿಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಮುಂದೆ. ನಾಚಿಕೆ ಆಗಲ್ವೇನ್ರಿ ಇವರಿಗೆ? ಬಡವರಿಗೆ ಸಿಕ್ಕೋ ಕಾರ್ಯಕ್ರಮವನ್ನ ನಿಲ್ಲಿಸಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಲ್ಲ ಜನತಾದಳದವರು, BJPಯವರು. ಇವ್ರಿಗೆ ಏನ್ ನೈತಿಕ ಹಕ್ಕಿದೆ ಮತ ಕೇಳೋದಕ್ಕೆ? ಕುಮಾರಸ್ವಾಮಿಯವರು ಅಲ್ಲಿಂದ ಇಲ್ಲಿಗೆ ಬಂದು ನಿಂತ್ಕೊಂಡು ಗ್ಯಾರಂಟಿ ನಿಲ್ಲಿಸಕ್ಕೆ ಹೋರಾಟ ಮಾಡಬೇಕಾ? ಯೋಚನೆ ಮಾಡಿದ್ರು. ಕುಮಾರಸ್ವಾಮಿಯವರೇ, ದಯಮಾಡಿ ಜಿಲ್ಲೆ ಜನ ನಿಮ್ಮನ್ನ ಪ್ರೀತಿಸವ್ರೆ. 7 ಜನ ಕೊಟ್ಲಾಗಿ ನೀವು ಮುಖ್ಯಮಂತ್ರಿ ಆದ್ರಿ.
7 ಜನ ಈ ಲೋಕಸಭಾ ಕ್ಷೇತ್ರದ 8 ಕ್ಷೇತ್ರ ನಿಮ್ಮ ಜೊತೆಯಲ್ಲಿ ಗೆಲ್ಲಿಸ್ಕೊಟ್ರು. ಕಾಂಗ್ರೆಸ್ ನಿಮ್ಮ ಮನೆಗೆ ಬಂದು ಮುಖ್ಯಮಂತ್ರಿ ಮಾಡಿದ್ರು. ಏನ್ ಕೊಟ್ರಿ ಈ ಜಿಲ್ಲೆಗೆ? ಯಾರನ್ನು ಪ್ರೀತಿಸಿದ್ರಿ? ಸುಮಲತಾ ಮೇಡಮ್ ಅವ್ರನ್ನ KRS ಅಲ್ಲಿ ಹೋಗಿ ಮಲಗಿ ಅಂತ ಹೇಳಿದ್ರಿ. ಇದಾ ನಿಮ್ದು? ನೀರ್ ಬಿಡಿ ಅಂದ್ರೆ ಕೇಂದ್ರದಲ್ಲಿ ಹೋಗಿ ಕೀಳಿದೆ ಇಸ್ಕೊಂಬನ್ನಿ ಅಂತ ಹೇಳಿದ್ರಿ. ಏನು ವಿಶ್ವವಿದ್ಯಾನಿಲಯ ಮಾಡಿದ್ರ? ಕೃಷಿ ಶುಗರ್ ಫ್ಯಾಕ್ಟ್ರಿನ ಹೊಸ ಶುಗರ್ ಫ್ಯಾಕ್ಟ್ರಿ ಘೋಷಣೆ ಮಾಡಿದ್ರ? ಏನ್ ಕೊಟ್ಟಿದ್ದೀರಾ? ಏನಿದೆ? ಪಾಪ ಪುಟ್ಟರಾಜ್ ಅವರು ಮಾಜಿ ಶಾಸಕರು ಮಾತಾಡ್ತಾರೆ. ಏನು ನರೇಂದ್ರ ಸ್ವಾಮಿನು ನನ್ನನ್ನು ಟೀಕೆ ಟಿಪ್ಪಣಿ ಸ್ವಲ್ಪ ಎದೆ ಮುಟ್ಕೊಂಡು ನೋಡ್ಕೊಳ್ರಿ. ಈ ಜಿಲ್ಲೆಯಲ್ಲಿ ನನ್ನ ಪಕ್ಷವನ್ನ ಕಟ್ಟುವಂತ ಸಮರ್ಥ ನಾಯಕರಿಲ್ಲ ಅಂತ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ ಕುಮಾರಸ್ವಾಮಿ. ನಿಮಗೆ ಕ್ಷೇಮ ಆಗುತ್ತೋ ಇಲ್ವೋ? ಈ ಜಿಲ್ಲೆ ಜನ ನಿಮ್ಗೆ ಓಟ್ ಹಾಕಿದ್ರಲ್ಲ, ಅವ್ರಿಗೆ ಕ್ಷೇಮ ಆಗ್ತಾ ಇದೆ. ಪಕ್ಷ ಕಟ್ಟಕ್ಕೋಸ್ಕರ ನಾನು ಮಂಡ್ಯಕ್ಕೆ ಬಂದಿದ್ದೀನಿ ಅಂತಾರೆ. ಪಕ್ಷ ಕಟ್ಟಕ್ಕೋಸ್ಕರ ಮಂಡ್ಯಕ್ಕೆ ಅಂದ್ರೆ ನಿಮ್ ಯಾರಿಗೂ ಪಕ್ಷ ಕಟ್ಟೋ ಶಕ್ತಿ ಇಲ್ವಾ? ಪುಟ್ಟರಾಜ್ ಅವರೇ, ತಮ್ಮಣ್ಣವರೇ, ನಿಮಗೆ ಶಕ್ತಿ ಇಲ್ಲ. ದಯಮಾಡಿ ಕುಮಾರಸ್ವಾಮಿ ಅವರ ಒಂದೊಂದು ಮಾತು ನಮಗೆ ಎದೆ ಹೊಡೆದಂಗಾಗುತ್ತೆ. ನಮ್ಮ ಸಿದ್ದರಾಮಯ್ಯವರು ಯಾವ ತರ ರಾಹುಲ್ ಗಾಂಧಿ ಅವರು, DK ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಗೆ ಬಂದು ಚಲುವರಾಯ ಸ್ವಾಮಿ ಕೈಲಾಗಲ್ಲ, ನರೇಂದ್ರ ಸ್ವಾಮಿ ಕೈಲಾಗಲ್ಲ ಅಂತ ಹೇಳೋರು ಯಾವ ತರ ಮನವೊಲಿನಲ್ಲಿ ಹೇಳಿದ್ರು. ಸರ್ ಮುಖ್ಯಮಂತ್ರಿ ಆದ್ಮೇಲೆ ಪ್ರಪ್ರಥಮ ಬಾರಿ ಬರ್ತಾ ಇದ್ರಲ್ಲ ಅಂತ ಏನಂದ್ರು? ಸಮರ್ಥವಾದಂತ ಶಾಸಕರಿದ್ದಾರೆ, ಸಮರ್ಥವಾದಂತ ಜಿಲ್ಲಾ ಉಸ್ತುವಾರಿ ಸಚಿವರೇ, ಅದರಿಂದ ನಾನು ಲೇಟಾಗಿ ಬಂದಿದ್ದೀನಿ ಅಂತದೊಂದು ಮಾತಾಡಕ್ಕಾಗಲಿವಲ್ಲ ನಿಮ್ಮ ನಾಯಕರು. ನಿಮ್ ಬಗ್ಗೆ ಒಂದು ಒಳ್ಳೆ ಮಾತಾಡಕ್ಕಾಗಲಿವಲ್ಲ. ಇವತ್ತು ಆರ್ಥಿಕವಾಗಿ 5 ಗ್ಯಾರಂಟಿ ಇರಬಹುದು. ಮುಂದಿನ ಈ ಏಪ್ರಿಲ್ ಇಂದ ಮುಂದಿನ ಮಾರ್ಚ್ 31 59,000 ಕೋಟಿಯನ್ನ ನಾವು ಕೊಡ್ತಾ ಇದ್ದೀವಿ ಪ್ರತಿ ಮನೆಗೆ ಈ ಸರ್ಕಾರ. ಅದ್ರ ಮಧ್ಯದಲ್ಲೂ ನಮ್ಮ ಗಡಿಗ ರವಿ, ನರೇಂದ್ರಣ್ಣ, ನಮ್ಮ ಮುಖಂಡರುಗಳು, ಬಾಬಣ್ಣ, ಉದಯ್, ದರ್ಶನ್ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ರು ಹೊಸ ಶುಗರ್ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು. ನಿಮ್ ಕೈಲಿ ಆಗ್ತಿತ್ತ? ಸಾಧ್ಯ ಇತ್ತ ನಿಮ್ ಕೈಲಿ ಘೋಷಣೆ ಮಾಡ್ಲಿಕ್ಕೆ? ಕೃಷಿ ವಿಶ್ವವಿದ್ಯಾನಿಲಯ ಅದೇನು ಸಾಧಾರಣವಾದಂತ ಕೆಲಸ ಅಲ್ಲ ರೀ. ಹುಬ್ಳಿನ ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಇದೆ, ರಾಯಚೂರಲ್ಲಿದೆ, ಬೆಂಗಳೂರಿನಲ್ಲಿದೆ. ಕಾಗೋಡು ತಿಮ್ಮಪ್ಪ, ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು ಸೇರಿ ಶಿವಮೊಗ್ಗದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಮಾಡಿದ್ರು. ಮಂಡ್ಯದಲ್ಲಿ ಇದೇ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಶಾಸಕರು, ನಾನು ಮಾಡೋದು ಕೃಷಿ ವಿಶ್ವವಿದ್ಯಾಲಯ. ಇದಕ್ಕೆ ನಿಮಗೆ ಓಟ್ ಕೇಳೋ ಹಕ್ಕಿದೆಯಾ? ಒಂದ್ ಕಡೆ ಗ್ಯಾರಂಟಿ ಬೇಡ ಅಂತೀರಾ, ಒಂದ್ ಕಡೆ ರೈತರ ಕಾಯ್ದೆಯನ್ನ ವಿರುದ್ಧವಾಗಿ ಬಿಜೆಪಿ ಜೊತೆ ಕೈ ಜೋಡಿಸ್ತೀರಾ, ಇನ್ನೊಂದ್ ಕಡೆ ಬಡ ಪರಿಹಾರದನ್ನ ದುಡ್ಡು ಕೊಡಲ್ಲ. ಯಾವ ಕಾರಣಕ್ಕೋಸ್ಕರ ನಿಮ್ಗೆ ಓಟ್ ಕೊಡಬೇಕು? ಇವತ್ತು ಗ್ಯಾರಂಟಿಯನ್ನ ನಿಲ್ಲಿಸಲೇಬೇಕು ಅಂತ ಹೋರಾಟ ಮಾಡ್ತಾ ಇರ್ತಕ್ಕಂಥ, ಸುಪ್ರೀಂ ಕೋರ್ಟ್ ಹೋಗಿರ್ತಕ್ಕಂಥ ಬಿಜೆಪಿ ಜನತಾದಳಕ್ಕೆ ಓಟ್ ಕೊಡಬೇಕಾ? ಗ್ಯಾರಂಟಿಯನ್ನ ಮುಂದುವರಿಸ್ತೀವಿ ಅನ್ನೋ ಪಣ ತೊಟ್ಟಿರ್ತಕ್ಕಂಥ ಕಾಂಗ್ರೆಸ್ಗೆ, ಸಿದ್ದರಾಮಯ್ಯವ್ರಿಗೆ, DK ಅವರಿಗೆ, ರಾಹುಲ್ ಗಾಂಧಿಗೆ, ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವಕ್ಕೆ ಓಟ್ ಕೊಡಬೇಕಂತ ಯೋಚನೆ ಮಾಡಿ ಒಂದು ಓಟ್ ಹಾಕಿದ್ರೆ 7 ಕೋಟಿ ಜನರ ಜೀವನಕ್ಕೆ ನೀವು ವಿರುದ್ಧವಾದಂತ ತೀರ್ಮಾನ ಆಗುತ್ತೆ. ಒಂದು ಓಟ್ ಜನತಾದಳಕ್ಕೆ ಅಥವಾ ಬಿಜೆಪಿಗೆ ಹಾಕಿದ್ರೆ ಬಡ ಜನರ ಜೀವನದ ಮೇಲೆ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಾವು ಯೋಚನೆ ಮಾಡಿ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ನಿಮಗೆ ಯಾವ ಸೌಲಭ್ಯ ಬರುತ್ತೋ, ಯಾರು ಫೋನ್ ಮಾಡ್ತಾರೋ, ಯಾರು ಈ ಗ್ಯಾರಂಟಿ ಕಾರ್ಡ್ ಕೊಡ್ತಾರೋ, ಯಾರು ಮತಪತ್ರ ಕೊಡ್ತಾರೋ, ಯಾರು ಫೋನ್ ಮಾಡ್ತಾರೋ ಪ್ರಶ್ನೆ ಇಲ್ಲ. ನೀವೇ ಕ್ಯಾಂಡಿಡೇಟ್. ಪ್ರತಿಯೊಬ್ಬರ ಜೀವನ ಇವತ್ತು ಬಹಳ ಮುಖ್ಯ ಇದೆ. ಈ ಬರಗಾಲದಲ್ಲಿ ನೀವು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ನಿಮಗೆ ಗೊತ್ತಿದೆ. ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ, ಈ ರಾಜ್ಯದ ಜನರ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಏನು ರಾಷ್ಟ್ರದಲ್ಲಿ ತಾರತಮ್ಯ ಇದೆ, ರಾಷ್ಟ್ರ ಮಟ್ಟದಲ್ಲಿ
ಬಿಜೆಪಿ ಸರ್ಕಾರ ಅದರ ವಿರುದ್ಧವಾದಂಥ ತೀರ್ಮಾನವನ್ನ, ಬರಗಾಲಕ್ಕೆ ದುಡ್ಡು ಕೊಡದೇ ಇರ್ತಕ್ಕಂಥ ವಿರುದ್ಧವಾದಂಥ ತೀರ್ಮಾನವನ್ನ ನೀವೆಲ್ಲರೂ ತಗೋಬೇಕಾಗಿದೆ. ನೀವು ಈ ಉತ್ತರ ಕೊಡ್ತಕ್ಕಂಥದ್ದು ಕುಮಾರಸ್ವಾಮಿ ವಿರುದ್ಧ ಅಲ್ಲ, ನಿಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ. ಕುಮಾರಸ್ವಾಮಿ ನಮಗೆ ಪ್ರಶ್ನೆ ಇಲ್ಲ, ಕುಮಾರಸ್ವಾಮಿ ಅವರ ವೈಯಕ್ತಿಕ ನಮ್ಮ ವಿರೋಧ ಅಲ್ಲ. ನಮಗೆ ನಮ್ಮ ಹಕ್ಕು, ನಮಗೆ ನಾವು ಆಗ್ತಾ ಇರೋ ಅನ್ಯಾಯ, ನಮಗೆ ನಾವು ಎದುರಿಸ್ತಾ ಇರ್ತಕ್ಕಂಥ ಅನೇಕ ಸಮಸ್ಯೆ, ಇದನ್ನು ನಾವು ಇವತ್ತು ಯೋಚನೆ ಮಾಡಿ ನಿರ್ಧಾರ ಮಾಡಬೇಕಾಗಿದೆ. ಚಲುವರಾಯಸ್ವಾಮಿ, ಕುಮಾರಸ್ವಾಮಿ, ನರೇಂದ್ರ ಸ್ವಾಮಿ ಮುಖ್ಯ ಆಗಲ್ಲ. ಈ ಚುನಾವಣೆ ಆದ ಮೇಲೆ ಅವರೇನಾದ್ರು ಗೆದ್ದು ಈ ಒಂದು ತೀರ್ಮಾನದ ವಿರುದ್ಧವಾದಂಥ ಸಂಘಟನೆಯನ್ನ, ತೀರ್ಮಾನವನ್ನ ಕೋರ್ಟ್ ಮುಂದೆ ಮಂಡಿಸೋದಾದ್ರೆ ನಮಗೂ ಹೋರಾಟ ಮಾಡೋ ಶಕ್ತಿ ಬೇಕಲ್ಲ. ದಯಮಾಡಿ ನಿಮ್ಮೆಲ್ಲರಿಗೂ ಕೈ ಮುಗಿದು ವಿನಂತಿ ಮಾಡ್ತೀನಿ. ಕಳೆದ ಬಾರಿ ಅಂಬರೀಷ್ ಅವರಿಗೆ ಇವರ ಶಕ್ತಿ ಕೊಟ್ಟಿದ್ದವರು, ಕೇಂದ್ರದ ಮಂತ್ರಿ ಮಾಡಿದವರು ಇವರ ಅಂಬರೀಶ್ವರ್ನ, ರಾಜ್ಯದಲ್ಲಿ ಮಂತ್ರಿ ಮಾಡಿದವರು ಅಂಬರೀಶ್ವರ್ನ ಇವರ. ಇವತ್ತು ಸುಮಲತಾರ ಮನೆಗೆ ಹೋಗಿ ಅಕ್ಕ ಅಂತ, ನನಗೆ ಅವ್ರು ಗೊತ್ತಿಲ್ಲ ಸುಮಲತಾರು ಅವ್ರ ಬಗ್ಗೆ ಇರ್ತಾರೋ ಬಿಡ್ತಾರೋ ಜೊತೆ ಸೇರ್ತಾರೋ ನನಗೆ ಸಂಬಂಧ ಇಲ್ಲ. ರಾತ್ರಿ 12 ಗಂಟೆಯಲ್ಲಿ ಸುಮಲತಾ ಅವ್ರು ನಿದ್ದೆ ಬರಲ್ಲ ಅಂತ ಅಳ್ತಿದ್ರಲ್ಲ, ಅದನ್ನು ನೆನ್ಕೋಬೇಕಲ್ಲ. ಇವತ್ತು ಅವರ ಹಿಂಬಾಲಕರು ಏನೇನು ಕೆಟ್ಟದಾಗಿ ರೇವಣ್ಣ ಅವರು ಅವ್ರ ಜೊತೆ ಇದ್ದಂತ ಹಿಂಬಾಲಕರು ಮಾತಾಡಿದ್ರು, ಸುಮಲತಾ ಅವ್ರಿಗೆ ಅಂಬರೀಷ್ ಅಂತ 15 ತಿಂಗಳಲ್ಲಿ ಏನೇನು ಕಣ್ಣಲ್ಲಿ ನೀರು ಹಾಕ್ಸಿದ್ರು ಅನ್ನೋದು ಸಹ ಅವ್ರು ಅರ್ಥ ಮಾಡ್ಕೋಬೇಕಾಗತ್ತಲ್ವಾ. ನಾನು ಅವ್ರು ನಮಗೆ ನಮ್ಮ ಜೊತೆ ಯಾಕೆ ಸೇರಲಿಲ್ಲ ಅಂತ ಕೇಳಲ್ಲ. ಅವ್ರ ತೀರ್ಮಾನ ಸ್ವತಂತ್ರವಾಗಿ ಗೆದ್ದಿದ್ರು. ನಮಗೆ ನಾವು ಜಿಲ್ಲೆಗೋಸ್ಕರ ಅವತ್ತು ಅಂಬರೀಷರ ನವಿಗೋಸ್ಕರ ನಮ್ಮ ಕಾರ್ಯಕರ್ತರು ಮಾಡಿದ್ರು. ಅವರು ತೀರ್ಮಾನ ಅವ್ರಿಗೆ ಬಿಟ್ಟು ವಿಚಾರ. ನಾನು ಇವತ್ತು ಹೇಳ್ತಾ ಇಲ್ಲ, ಅವ್ರು ಗೆದ್ದ ಪ್ರಾರಂಭದಿಂದ ಇಲ್ಲಿವರೆಗೆ ಅವ್ರ ತೀರ್ಮಾನಕ್ಕೆ ನಾನು ಮಧ್ಯಪ್ರವೇಶ ಮಾಡೋಣ ಅಂತ ಹೇಳಿದ್ದೀನಿ. ಇವತ್ತು ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಸುಮಲತಾ ಅವ್ರ ತೀರ್ಮಾನ ಅವ್ರಿಗೆ ಬಿಟ್ಟು ವಿಚಾರ. ಮಂಡ್ಯ ಜಿಲ್ಲೆಯಲ್ಲಿ ಬಹುಶಃ ನಮ್ಮನ್ನೆಲ್ಲ ರಾಜಕೀಯದಿಂದ ನಿವೃತ್ತಿ ಮಾಡಿ ಅಂತೇಳಿ ನಿಮಗೋಸ್ಕರ ಒಳ್ಳೆಯದಾಗದ ನಾವೆಲ್ಲ ನಿವೃತ್ತಿ ಘೋಷಣೆ ಮಾಡ್ತೀವಿ. ಇಲ್ಲ, ಮಂಡ್ಯ ಜಿಲ್ಲೆ ಉಳಿಸುವಂತ ತೀರ್ಮಾನ ತಗೊಳ್ಳಿ, ನೀವು ತಾವು ಬೇಕಾಗತ್ತೆ. ನನಗೋಸ್ಕರ ಅಲ್ಲ, ನಾವು ನರೇಂದ್ರ ಸ್ವಾಮಿ ಮಂತ್ರಿ ಆಗಿದ್ದೀವಿ. ಇಲ್ಲಿರ್ತಕ್ಕಂಥ ರವಿ ಉದಯಗೌಡ ಶಾಸಕರಾಗವ್ರೆ. 10 ಸರಿ ಆದರೂ ಒಂದ್ಸರಿ ಮಾಜಿ ಆಗುವಂಥದ್ದು ಇದ್ದೇ ಇದೆ. ನಮಗೊಂದು ಆಸೆ ಇದೆ, ಕನಸಿದೆ, ಈ ಜಿಲ್ಲೆ ಏನಾದ್ರು ಒಂದಷ್ಟು ಅಭಿವೃದ್ಧಿ ಮಾಡಬೇಕು. ನಾವು ಜಾತಿ ಭೇದ ಇಲ್ಲ. ಇವತ್ತು ಸಿದ್ದರಾಮಯ್ಯವರು ಏನು ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ. ನನ್ನನ್ನು ಕೃಷಿ ಸಚಿವರು ಮಾಡಿದ್ದಾರೆ, ಕೃಷ್ಣ ಬೈರೇಗೌಡನ ಕಂದಾಯ ಸಚಿವರು ಮಾಡಿದ್ದಾರೆ, ಹೈಯರ್ ಎಜುಕೇಷನ್ಗೆ ಡಾಕ್ಟರ್ ಸುಧಾಕರ್ ಮಾಡಿದ್ದಾರೆ. ಇವತ್ತು ವೆಂಕಟೇಶ್ವರನ ರೇಷ್ಮೆ ಮತ್ತು ಪಶುಸಂಗೋಪನಾ ಮಂತ್ರಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಯಾರೂ ಮಾಡಲಿಕ್ಕಾಗದೆ ಇರ್ತಕ್ಕಂಥ ನೀರಾವರಿ ಬೆಂಗಳೂರು ಅಭಿವೃದ್ಧಿಯ ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಆಗಿದೆ, ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಇದಕ್ಕಿಂತ ಒಕ್ಕಲಿಗರಿಗೆ ಕಾಂಗ್ರೆಸ್ ಏನು ಕೊಡ್ಲಿಕ್ಕೆ ಬೇಕು? ಮುಂದಿನ ಸರ್ಜಿ ಅವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ. ಬಿಜೆಪಿನಲ್ಲಿ ನಿಮ್ಗೆ ಒಕ್ಕಲಿಗರಿಗೆ ಭವಿಷ್ಯ ಇದೆಯಾ? 2 ಸೀಟ್ ಕೊಟ್ಟಿದ್ದಾರೆ. ಜನತಾದಳದಲ್ಲಿ 1 ಸೀಟು ಒಕ್ಕಲಿಗರಿಗೆ. ಒಂದೇ ಮನೆಯಲ್ಲ, ಪ್ರಜ್ವಲು ಅವರೇನೆ, ಕುಮಾರಸ್ವಾಮಿನೂ ಅವರೇನೆ, ಡಾಕ್ಟರ್ ಮಂಜುನಾಥು ಅವರೇನೆ, ಬೇರೆ ಒಕ್ಕಲಿಗರೇನಿಲ್ವಲ್ಲ, ಒಂದೇ ತಾನೇನು. 3 ಜನ ಸೇರಿ 1 ಸೀಟು. ಅವ್ರ ಇಡೀ ಕುಟುಂಬಕ್ಕೆ 1 ಸೀಟು. ಅಲ್ಲಿಗೆ ಡಾಕ್ಟರ್ ಸುಧಾಕರ್, ಶೋಭಾ ಕರಂದ್ಲಾಜೆ, ದೇವೇಗೌಡರ ಮನೆ 3 ಒಕ್ಕಲಿಗರಿಗೆ. ನಮ್ಮವ್ರು ಕೊಟ್ಟಿರೋದು 8 ಒಕ್ಕಲಿಗರಿಗೆ ಸೀಟು ಲೋಕಸಭೆಗೆ, 8 ಒಕ್ಕಲಿಗರಿಗೆ. ನಾನೇ ಹೇಳ್ತಾ ಬೇಡ, ಒಕ್ಕಲಿಗರು ಯಾರು ಕಾಂಗ್ರೆಸ್ ಇಂದ ಅನ್ಯಾಯ ಆಗಿದೆ, ಸಿದ್ದರಾಮಯ್ಯರಿಂದ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇಲ್ಲ. ಏನಾಗಿದೆ ನಮ್ಮ ವಿರೋಧಿಗಳು ಹೇಳ್ತಾರೆ, ಅದಕ್ಕೆ ನಾವೆಲ್ಲ ಈ ತರ ಮಾತಾಡ್ತೀವಿ. ಅದೇನು ಅವಶ್ಯಕತೆ ಇಲ್ಲ. 100ಕ್ಕೆ 100 ಒಕ್ಕಲಿಗರಿಗೆ ಇವತ್ತು ಚೇರ್ಮನ್ಗಳು ಬಾಬಣ್ಣ, ಈ ಕಡೆ ಗುಬ್ಬಿ ವಾಸು, ಆಸ್ಥಾನ್ ಸುಲಿಂಗಯ್ಯ, ಶರತ್ ಬಚ್ಚೇಗೌಡ, ಬಾಲಕೃಷ್ಣ ಬೋರ್ಡ್ ಚೇರ್ಮನ್ ಆಗ್ತಾರೆ. ಜಯಚಂದ್ರ ಅವರು
ನಾರಾಯಣ ಸ್ವಾಮಿ ಕೋಲಾರದ ದೇವನಹಳ್ಳಿ ನಾರಾಯಣ ಸ್ವಾಮಿ, ರಾಜೀವ್ ಗೌಡ ಕೋಲಾರದವರು, ಗೋವಿಂದರಾಜ ಕೋಲಾರದವರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಮತ್ತು ನಿಗಮಗಳ ಫೈನಾನ್ಸ್ ಕಮಿಷನ್ ಉಪಾಧ್ಯಕ್ಷರಾಗ್ತಾರೆ. ಎಲ್ಲ ವಿಚಾರದಲ್ಲೂ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಒಕ್ಕಲಿಗರಿಗೆ ಯಾವ ವಿರೋಧಿನೂ ಅಲ್ಲ ಅನ್ನೋದು ಗೊತ್ತಿದೆ. ಅವರು ಹೇಳಿ ಮಾಡ್ತಾರೆ. ನರೇಂದ್ರ ಸ್ವಾಮಿ ಅವರು ಮಾತು ಹೇಳಿದ್ರು, ಈ ಜಿಲ್ಲೆಯ ಒಬ್ಬ ಒಕ್ಕಲಿಗರಿಗೆ 2ನೇ ಮುಖ್ಯಮಂತ್ರಿ ಆಗೋ ಅವಕಾಶ ಇತ್ತಲ್ಲ, ಕಾಂಗ್ರೆಸ್ ತಪ್ಪಿಸಿದ್ದು ಇದೇ ಜನತಾದಳ. ನಾನು ಅಲ್ಲೇ ಒಬ್ಬ ಶಾಸಕನಾಗಿದ್ದೆ 2004ರಲ್ಲಿ. ಎಸ್.ಎಂ. ಕೃಷ್ಣ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದೆ ಬಂದಾಗ ಅವ್ರ ಕರೆದು ಮಾತಾಡಿ ಕೊನೆಗೆ ಆಗಲ್ಲ ಅಂತ ಹೇಳಿದಂಥದ್ದು ಇದೇ ಜನತಾದಳದ ನಾಯಕರು. ಖರ್ಗೆಯವ್ರನ್ನ ತಪ್ಪಿಸಿದ್ದು ಅವರೇ. ಮೊನ್ನೆ ಲೋಕಸಭೆಯಲ್ಲಿ ಚರ್ಚೆ ಆಗಿದೆ. ನೇರವಾಗಿ ದೇವೇಗೌಡರಿಗೂ ಮಲ್ಲಿಕಾರ್ಜುನ್ ಖರ್ಗೆಯವರು ಚರ್ಚೆ ಮಾಡಿದ್ದಾರೆ ಲೋಕಸಭೆಯಲ್ಲಿ. ಎಲ್ಲರಿಗೂ ಗೊತ್ತಿದೆ. ಧರ್ಮಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಮಾತ್ರ ಸಪೋರ್ಟ್ ಅಂತ ಅಂತದ್ದು ಒಂದು ಕಾಲ. ಹೌದು, ನಾನು ಅಲ್ಲೇ ಇದೆ. ಇವತ್ತು ಓಟ್ ಕೇಳಲಿಕ್ಕೆ ಎಸ್.ಎಂ. ಕೃಷ್ಣ ಮನೆಗೆ ಹೋಗ್ತಾರೆ. ಅವ್ರು ನಿವೃತ್ತಿಗೆ ಹೋಗ್ಟೆ ಮಾಡಿದ್ದಾರೆ. ನಾನು ಹೋಗ್ಬೋದು, ಬಿಜೆಪಿಯವರು ಹೋಗ್ಬೋದು, ಜನತಾದಳದವರು ಹೋಗ್ಬೋದು, ಇನ್ನೊಬ್ರು ಹೋಗ್ಬೋದು. ತೀರ್ಮಾನ ಅವ್ರಿಗೆ ಬಿಟ್ಟದ್ದು. ಅದರಿಂದ ದಯಮಾಡಿ ನಿಮ್ಮೆಲ್ಲರಿಗೂ ಹೇಳ್ತೀನಿ, ಒಕ್ಕಲಿಗರು ನಮ್ಮ ಜೊತೆಲಿದ್ದಾರೆ. ನೀವ್ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. 100ಕ್ಕೆ 100 ಫಲಿತಾಂಶ ಬಂದಮೇಲೆ ಬೂತ್ ವೈಸ್ ಪಟ್ಟಿ ನೋಡಿದ ನಿಮ್ಗೆ ಗೊತ್ತೇ. ನನಗೆ ಆತ್ಮಸಾಕ್ಷಿ ಹೇಳುತ್ತೆ, ನಮ್ಮ ಜೊತೆನಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಜೊತೆ, ಡಿ.ಕೆ. ಶಿವಕುಮಾರ್ ಜೊತೆ ಎಲ್ಲ ವರ್ಗದ ಜನ ಇರ್ತಾರೆ. ಯಾರು ಭೇದ ಭಾವ ಇಲ್ಲ. ನಾವೆಲ್ಲರೂ ನಿಮ್ಮ ಜೊತೆಲಿ ಇರ್ತೀವಿ. ದಯಮಾಡಿ ಒಂದೊಂದು ಓಟು ಮುಖ್ಯ. ದಯಮಾಡಿ ರಾಹುಲ್ ಗಾಂಧಿ ಅವರು ಬಂದಾಗ ಕರೀಲಿಲ್ಲ, ಫೋನ್ ಮಾಡಲಿಲ್ಲ. ಮುಖ್ಯಮಂತ್ರಿಯವರು ಡಿ.ಕೆ. ಶಿವಕುಮಾರ್ ಬಂದಾಗ ನನಗೆ ಫೋನ್ ಬರಲಿಲ್ಲ. ಚುನಾವಣೆ ದಿವಸ ನಾನು ಮಾತಾಡಿಸ್ಲಿಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಕೈ ಮುಗಿತೀನಿ. ಯಾರೂ ಆ ಥರದ ಅಸಮಾಧಾನ ಬೇಡ. ನೀವೆಲ್ಲರೂ ಸಹ ನೀವೇ ಅಭ್ಯರ್ಥಿಯನ್ನು ಒಂದು ಸದೃಢವಾದಂಥ ಸಂಕಲ್ಪ ಕೊಟ್ಟು ಈ ಚುನಾವಣೆಯಲ್ಲಿ ಒಂದೊಂದು ಮತನೂ ಸಹ ಬೇಕಾಗದೆ ನಿಂತ್ಕೊಂಡು ಮಾಡಬೇಕು ಅಂತೇಳಿ ವಿನಂತಿ ಮಾಡಿ, ಜಿಲ್ಲೆಯ ಎಲ್ಲ ತಾಲೂಕಿನ ಕುರುಬ ಸಮಾಜದ ಪದಾಧಿಕಾರಿಗಳು ಬಂದಿದ್ದಾರೆ. ನಿಮ್ಮದೇನೇ ಸಮಾಜದ ಕೆಲಸ ಇದ್ರು ಸಿದ್ದರಾಮಯ್ಯನವರಲ್ಲ, ನಾನೂ ಸಹ ಶಿವಣ್ಣ ಇರ್ಬೋದು, ನಾನಿರ್ಬೋದು, ನರಾರ್ ಇರ್ಬೋದು, ಸುರೇಶ ಲೀಡರ್ಶಿಪ್ಪಲ್ಲಿ ನರೇಂದ್ರ ಸ್ವಾಮಿ, ನಾನು, ಉದಯ್, ರವಿ, ಬಾಬಣ್ಣ, ದರ್ಶನ್ ಎಲ್ಲರೂ ಸೇರಿ ಯಾವುದೇ ಒಂದು ನಿಮ್ಮ ಬೇಡಿಕೆ ಇದ್ರು ನಾವೆಲ್ಲರೂ ಕೂತ್ ಬಗೆಹರಿಸ್ತೀವಿ, ಮಾಡಿಕೊಡ್ತೀವಿ. ಅದೊಂದೇ ಅಲ್ಲ, ಎಲ್ಲ ಹಿಂದುಳಿದ ಸಮಾಜದ ಕೆಲಸವನ್ನು ಸಹ ಮಾಡಿಕೊಡ್ತೀವಿ. ದಲಿತರದ್ದು ಮಾಡ್ತೀವಿ, ಮುಸ್ಲಿಮ್ದು ಮಾಡ್ತೀವಿ, ಒಕ್ಕಲಿಗರದ್ದು ಮಾಡ್ತೀವಿ, ಲಿಂಗಾಯತರದ್ದು ಮಾಡ್ತೀವಿ, ಬ್ರಾಹ್ಮಣರದ್ದು ಮಾಡ್ತೀವಿ. ಯಾರು ವಿರೋಧ ಇಲ್ಲ, ಎಲ್ಲವನ್ನೂ ಮಾಡ್ತೀವಿ. ದಯಮಾಡಿ ಜೊತೆಗೆ ಇವತ್ತೇನು ಹಿಂದೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಅವರು ಸೈನ್ ಹಾಕಿ ಗ್ಯಾರಂಟಿಯನ್ನು ಕೊಟ್ಟಿದ್ದು, ಅದೇ ಸಂದರ್ಭದಲ್ಲಿ ಪಂಚರತ್ನನು ಸಹ ಬಿಡುಗಡೆ ಮಾಡಿದ್ರು ಜನತಾದಳದವರು. ಅದೇ ಸಂದರ್ಭದಲ್ಲಿ ಬಿಜೆಪಿಯಲ್ಲೂ ಸಹ ಭರವಸೆಯನ್ನು ಮಾಡಿದರು. ಅವರ ಮೇಲೆ 5 ವರ್ಷ ಅವರ ನಡ್ಕೊಂಡಂಥ ರೀತಿಗೆ ನೆಮ್ಮಲಿಲ್ಲ. ನಮ್ಮ ಭರವಸೆಯನ್ನು ನೆಂಬಿದ್ರು. ಭರವಸೆಯನ್ನು 10 ತಿಂಗಳಲ್ಲಿ ಜಾರಿ ಮಾಡಿ 37,000 ಕೋಟಿಯನ್ನ ಜನರ ಅಕೌಂಟ್ಗೆ ಹೋಗಿದೆ. ಇವತ್ತು ಮುಂದೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ರಚನೆ ಆದ ತಕ್ಷಣ 1 ಲಕ್ಷ ಮಹಿಳೆಯರಿಗೆ ಮತ್ತು ಸಾಲ ಮನ್ನಾ ದಿನಕ್ಕೆ 400 ರೂಪಾಯಿ ನರೇಗಾ ಯೋಜನೆಯಲ್ಲಿ ಇವತ್ತು ಈ MSPಯನ್ನು ಜಾರಿಗೆ ತರ್ತಕ್ಕಂಥದ್ದು, ಈ ಎಲ್ಲ 5 ಯೋಜನೆಯನ್ನ ಕೇಂದ್ರ ಸರ್ಕಾರ ತರಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಿ ಈ ರಾಷ್ಟ್ರದ ಎಲ್ಲ 130 ಕೋಟಿ ಜನರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಇದರಿಂದ ಈ ಸರ್ಕಾರ ಬರುತ್ತೆ, ಒಳ್ಳೆಯದಾಗುತ್ತೆ. ದಯಮಾಡಿ ತಾವೆಲ್ಲರೂ ಸಹ ಬರಬೇಕು ಅಂತ ಹೇಳಿ ದಯಮಾಡಿ ಎಲ್ಲ ನಿಗಮ ಮಂಡಳಿಗೂ ನಾನು ಸಿದ್ದರಾಮಯ್ಯವ್ರಿಗೆ, ಡಿ.ಕೆ. ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಸತ್ಯವಾದರೂ ಒಂದೊಂದೇ ವರ್ಷ ಕೊಡೋದಾರಿ. ಪಂಚಾಯತಿಗೆ 2 ತಿಂಗಳು ಆಯ್ತೀರಾ, ನೀವೇ ಬರ್ಕತ್ತೀರ, 3 ತಿಂಗಳು ಸಾಕು, ನನ್ಗೆ 10 ದಿವಸ ಸಾಕು ಅಂತ. ಹಾಗೇನೆ ಒಂದೊಂದೇ ವರ್ಷ ಅಲ್ಲಿ ಎಲ್ಲ ಸಮಾಜದ ಮುಖ್ಯಸ್ಥರುಗಳಿಗೆ ಎಲ್ರಿಗೂ ಸಹ ನಿಗಮದ
ಡೈರೆಕ್ಟ್ರು ಅಧ್ಯಕ್ಷ ಸ್ಥಾನವನ್ನ 4 ವರ್ಷದಲ್ಲಿ ಕನಿಷ್ಠ ಒಂದು 10-15 ಜನಕ್ಕೆ ಕೊಟ್ಟೇ ತೀರ್ತೀವಿ. ದಯಮಾಡಿ ಯಾರು ಸಹ ಭಿನ್ನಾಭಿಪ್ರಾಯ ಮಾಡ್ಕೋಬೇಡಿ. ಎಲ್ಲರೂ ಸಹ ಒಗ್ಗಟ್ಟಾಗಿ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ವೆಂಕಟರಾಮಯ್ಯಗೌಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ಹಾಕಬೇಕು ಅಂತ ಹೇಳಿ KR ಪೇಟೆ ಮಂಟಲದ ಮರಡಿಗಾಪುರದ ದೇವಸ್ಥಾನ 100 ಕಂಪ್ಲೀಟ್ ಮಾಡಿಕೊಟ್ಟು ಅದೇ ಕಳಿಸ್ಕೋಬೇಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.